ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಹೋಗಿ ಮಾಡ್ಕೊಂಡು ಬಂದು ವೀಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ಅಲ್ವಾ? ಎಸ್, ಏನಪ್ಪ ಅಂತಂದರೆ ನೀವೆಲ್ಲರೂ ನೋಡ್ತಿರೋ ಹಾಗೆ ನಾವು ಊರಿಂದನೇ ಹೊರಡ್ತಾ ಇರೋದು. ಸೊ ನಮ್ಮ ಮಾಮ ಅವರ ಕಾರಲ್ಲಿ ನಾವು ಇವತ್ತು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲರೂ ಅದಕ್ಕೆ ಊರಿಗೆ ಬಂದಿದ್ವಿ. ಫಸ್ಟ್ ಲೆಟ್ ಸ್ಟಾರ್ಟ್ ಅವರ್ ಜರ್ನಿ. ನೀವು ಕೂಡ ನಮ್ಮ ಜರ್ನಿಯಲ್ಲಿ ಇರ್ತೀರಾ. ಸೊ ನೋಡ್ತೀರಾ ನೀವು ನಾವು ಹೇಗೆಲ್ಲ ಟ್ರಿಪ್ನ ಎಂಜಾಯ್ ಮಾಡಿದ್ದೀವಿ ಅಂತ. ಮೊದಲಿಗೆ ಕಾರ್ ಪೂಜೆ ಮಾಡಬೇಕಿತ್ತಲ್ವ, ಸೊ ಅದಕ್ಕೋಸ್ಕರ ನಮ್ಮ ಮಾಮ ಹೂವಿನ ಹಾರ ಮತ್ತು ಕಟ್ಟಿದ್ದಾರೆ. ಅದರಲ್ಲಿ ಸ್ಪೆಷಾಲಿಟಿ ಅಂದರೆ ಅದನ್ನು ಮತ್ತೆ ಲೈಕ್ ಅದನ್ನು ಮಾಡಿರೋದು ಹೂವಿನ ಹಾರನ. ಸೊ ತುಂಬ ಕ್ಯೂಟಾಗಿ ಮಾಡಿದ್ದಾರೆ ಅಲ್ವಾ, ನನಗಂತೂ ಇಷ್ಟ ಆಯಿತು. ವಿಡಿಯೋ ಕಂಪ್ಲೀಟಾಗಿ ನೋಡಿ, ತುಂಬ ಲೈಕ್ ಎಂಜಾಯ್ಮೆಂಟ್ ನಾವು ಮಾಡಿದ್ದೀವಿ. ಅದನ್ನೆಲ್ಲ ನೀವು ನೋಡ್ಬೋದು. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ನಾವು ಒಂದು ಲೈಕ್ ಫ್ಯಾಮಿಲಿ ಟ್ರಿಪ್ ಅಂತ ಹೋಗಿದ್ದಿದ್ದು. ಸೊ ತುಂಬಾ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಫಸ್ಟಿಗೆ ನಾವು ಇಲ್ಲಿ ಕಾರ್ಗೆಲ್ಲ ಪೂಜೆ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಎಲ್ಲ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೆ. ಹಾಗೆ ನಮ್ಮ ಮಾಮ ಕೂಡ ಅಲ್ಲಿ ಕ್ಲೀನಾಗಿ ಹೂವು ಎಲ್ಲ ಮುಡಿಸಿ ರೆಡಿ ಮಾಡ್ತಿದ್ರು. ಸೊ ಪೂಜೆ ಮಾಡೋದಕ್ಕೆ ನಮ್ಮಮ್ಮ ಬಂದರು. ನನ್ನ ತಮ್ಮ ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ ಆ್ಯಕ್ಚುಲಿ ಯಾವಾಗ ಟ್ರಿಪ್ ಹೋಗ್ತೀವೋ ಅಂತ. ಬಿಕಾಸ್ ಅವರಿಗೂ ಕೂಡ ಇವಾಗ ಲೀವ್ ಇದೆ, ಬೇಸಿಗೆ ರಜಾ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ಅವನು ಬೆಂಗಳೂರಿಗೆ ಬರಬೇಕಿತ್ತು, ಬಟ್ ನಾವೇನೇ ಊರಿಗೆ ಹೋಗಿದ್ವಿ ಬಿಕಾಸ್ ಆಫ್ ದಿಸ್ ಟ್ರಿಪ್. ಸೊ ಈಗ ನಮ್ಮ ಮಮ್ಮಿ ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ಪೂಜೆ ಮಾಡಿದ್ಮೇಲೆ ನಾವು ವಿಲ್ ಸ್ಟಾರ್ಟ್ ಅವರ್ ಜರ್ನಿ. ನೀವು ಕೂಡ ಎಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ ಇದೇ ಥರ ಈಗ ನಾವು ಮಾಡ್ತಿದ್ದೀವಲ್ಲ ಅದೇ ಥರ ಪೂಜೆನ ನೀವು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಪೂಜೆ ಇಲ್ಲಿಗೆ ಮುಗಿಯುತ್ತೆ. ಆ್ಯಂಡ್ ನಮ್ಮ ಜರ್ನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಾವಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ವಿ. ಆ್ಯಂಡ್ ಮಕ್ಳಿಗಂತೂ ನಿಮಗೆ ಗೊತ್ತಿದಲ್ವ. ಸೊ ಅವರಂತೂ ತುಂಬಾ ಫುಲ್ಲು ಖುಷಿಯಿಂದ ಇರ್ತಾರೆ. ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ನಾನು ಪುಟ್ಟು ಗಣೇಶನಿಗೆ ಫಸ್ಟು ಪೂಜೆ ಮಾಡಿ ನಾವು ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಏನಪ್ಪ ಅಂತಂದರೆ ನಮ್ಮ ಅತ್ತೆ ಎಲ್ಲ ಕ್ಲೋಸ್ ಮಾಡಿ. ಆ್ಯಂಡ್ ಇದು ನಮ್ಮ ಜಾನು ಇದ್ದಾಳಲ್ಲ, ಅವರ ತಮ್ಮ ರಾಮು, ಇವನು ಕೂಡ ಎಲ್ಲ ಊಟದ ವ್ಯವಸ್ಥೆ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಕಾರಲ್ಲಿ ಫನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಲೈಕ್ ಏನೇನೋ ಸ್ಟೋರೀಸ್ ಎಲ್ಲ ಹೇಳಿದಾಗ ಲೈಕ್ ಫನ್ ಆಗಿತ್ತು ತುಂಬ. ಹಾಗೇನೇ ನಮ್ಮ ಜರ್ನಿ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಟೈಮ್ ಪಾಸ್ ಆಗಿದ್ದೇ ನಮಗೆ ಗೊತ್ತಾಗಲಿಲ್ಲ ಹೇಳಬೇಕು ಅಂತಂದರೆ. ಸೊ ಹೀಗೆ ನಮ್ಮ ಜರ್ನಿ ಅಲ್ಲಿ ಫುಲ್ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ನೀವು ನೋಡ್ತೀರಾ. ಎಲ್ಲರಿಗೂ ಟಯರ್ಡ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಐಸ್ ಕ್ರೀಮ್ ಆರ್ ಜ್ಯೂಸ್ ಎಲ್ಲಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಸೊ ಫೈನಲಿ ಎಲ್ಲ ಜ್ಯೂಸ್ ಕುಡಿದು ಐಸ್ ಕ್ರೀಮ್ ತಿಂದು ಕೂಲಾಗಿ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ ಮಧ್ಯದಲ್ಲಂತೂ ಫುಲ್ಲು ನಮ್ಮ ಮಾಮ ಅಂತೂ ಜೋಕ್ಸ್ ಮಾಡ್ತಾಯಿದ್ರು, ಎಲ್ಲರೂ ನಗಲಿ ಅಂತ. ಆ್ಯಂಡ್ ಯಾರೂ ಮಲ್ಕೋಬಾರ್ದು ಅಂತ. ಸೊ ಎಲ್ಲರೂ ನೋಡಿ, ಎಲ್ಲರೂ ಹೀಗೆ ಕೂತಿದ್ದಾರೆ.
ನಮ್ಮ ಮಾವ ಅಂತೂ ಎಷ್ಟು ಸೂಪರ್ ಕೂಲ್ ಅಂತ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಂಗೆ ನಮ್ಮ ಮನೇಲಿ ಎಲ್ಲರಿಗಿಂತ ನಮ್ಮ ಮಾಮ ಅಂದ್ರೇ ನಂಗೆ ತುಂಬ ಇಷ್ಟ. ನಮ್ಮ ಮಾಮಂಗೂ ಕೂಡ ನಾನಂದ್ರೇ ಆ್ಯಕ್ಚುಲಿ ಇಷ್ಟ ಹೇಳಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಏನೇನೋ ಸ್ಟೋರೀಸು ಜೋಕ್ಸು ಎಲ್ಲ ಹೇಳ್ತಾಯಿದ್ರು. ಆ್ಯಕ್ಚುಲಿ ನನಗೂ ಸ್ವಲ್ಪ ಅರ್ಧಂಬರ್ಧ ಕಾರ್ ಓಡಿಸೋದು ಬರುತ್ತೆ. ಸೊ ಇಲ್ಲಿ ಕೊಟ್ಟಿದ್ರು, ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಸ್ವಲ್ಪ ದೂರ ಓಡಿಸ್ದೆ ವಿತ್ ನಮ್ಮ ಮಾಮ ಇದ್ದಿದ್ದಕ್ಕೇ ಓಡ್ಸೋಕ್ಕಾಗಿದ್ದು, ಇಲ್ಲಾಂದರೆ ಆಗ್ತಿರ್ಲಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ, ಲೈಕ್ ಈ ಒಂದು ವೇ. ನಾವೆಲ್ಲ ಹೋಗ್ತಾ ಇರೋದಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಮತ್ತೆ ದೇವಸ್ಥಾನದಲ್ಲಿ ಸಿಗೋಣ. ಬಾಯ್ ಬಾಯ್. ನಾವು ಇವಾಗ ಫಸ್ಟು ಸೌದಡ್ಕ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ಗಣಪತಿ ದೇವರು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವೆಲ್ಲರೂ ನೋಡಬೇಕಾಗಿರೋ ಅಂಥದ್ದು. ಸೊ ತುಂಬ ಜನ ಇದ್ದರು, ಫುಲ್ ರಶ್ ಆಗಿತ್ತು. ಸೊ ಬಂದ್ವಿ, ದೇವ್ರ ದರ್ಶನ ಮಾಡ್ಕೊಂಡ್ವಿ. ಸೊ ದರ್ಶನ ಮಾಡ್ಕೊಂಡು ನಮ್ಮ ಗಣೇಶ ನೋಡಿ ನನಗೆ ಫುಲ್ ಖುಷಿ ಆಗೋಯ್ತು. ಸ್ಯಾಟರ್ಡೆ ಆಗಿರೋದ್ರಿಂದ ಫುಲ್ ರಶ್ ಇದ್ದಾರೆ. ದೇವಸ್ಥಾನಕ್ಕೆ ತುಂಬ ರಶ್ ಆಗಿತ್ತು. ನಾವು ಹೋಗಿರೋ ಟೈಮಲ್ಲಂತೂ ಅದು ಫುಲ್ ಬಿಸಿಲು ಕೂಡ ಇತ್ತು. ಬೆಳಗ್ಗೆಯಿಂದ ನಾವೇನು ತಿಂಡಿ ತಿಂದಿರಲಿಲ್ಲ. ಸೊ ನಮ್ಮ ಅತ್ತೆ ಚಿತ್ರಾನ್ನ ಮಾಡಿಕೊಂಡು ತಗೊಂಡು ಬಂದಿದ್ದರು ಎಲ್ಲರಿಗೂ. ಅದನ್ನೇ ಇಲ್ಲಿ ಸೌದಡ್ಕ ಗಣಪತಿ ದೇವಸ್ಥಾನದಲ್ಲಿ ಈ ಪ್ರಸಾದನ ತಗೊಂಡಿದ್ದು, ಲೈಕ್ ಅವಲಕ್ಕಿ ಮತ್ತು ಬೆಲ್ಲ ಹಾಕಿರೋಂತಹ ಸ್ಪೆಷಲ್ ಪ್ರಸಾದ. ಇಲ್ಲಿ ಎಲ್ಲರೂ ಬಂದಾಗ ತಗೊಳ್ಳಿ. ಸೊ ಅದ್ರ ಜೊತೆಗೆ ಚಿತ್ರಾನ್ನ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಎಲ್ಲರೂ ಇವಾಗ ಫುಲ್ ಹೊಟ್ಟೆ ಹಸಿವಾಗಿರೋದ್ರಿಂದ ಎಲ್ಲರೂ ಇವಾಗ ತಿಂಡಿ ತಿಂತಿದ್ದಾರೆ. ಚಿತ್ರಾನ್ನ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಲೈಕ್ ಅದು ಹೊಟ್ಟೆ ಹಸ್ತಿರೋದ್ರಿಂದ ತುಂಬ ಇನ್ನೂ ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಮಾಮ ಹೇಗೆ ಕೂತ್ಕೊಂಡಿದ್ದಾರೆ ಇಲ್ಲಿ, ಫುಲ್ ಗೋವಾ ಬೀಚ್ ಫೀಲ್ಸ್ ಮಾಡ್ತಿದ್ದಾರೆ. ನಮ್ಮ ಮಾಮ ಒಂಥರ ಕ್ಯೂಟ್ ಆಗಿದ್ದಾರಲ್ವ, ಯಾರು ದೃಷ್ಟಿ ಹಾಕ್ಬೇಡಿ ನೋಡಿ. ಈಗ ನಾವು ನೆಕ್ಸ್ಟ್ ಹೋಗೋದು ಧರ್ಮಸ್ಥಳದಕ್ಕೆ. ಸೊ ಧರ್ಮಸ್ಥಳದಲ್ಲಿ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಸೊ ಫೈನಲಿ ರೀಚ್ ಕೂಡ ಆದ್ವಿ. ನೋಡ್ತಾ ಇರ್ಬೋದು, ಈ ವ್ಯೂ ಅಂತೂ ತುಂಬ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಏನೋ ಫುಲ್ ಡೆಕೋರೇಷನ್ ಮಾಡಿದರು. ಯಾಕೆ ಅಂತಂದರೆ ಈಗ ರೀಸೆಂಟಾಗಿ ಮಹಾಶಿವರಾತ್ರಿ ಆಯ್ತಲ್ವ, ಸೊ ಅದಕ್ಕೋಸ್ಕರ ಫುಲ್ ಡೆಕೋರೇಷನ್ ಹೇಗೆ ಮಾಡಿದ್ರು ಅದೆಲ್ಲ ಲೈಕ್ ಹಾಗೇ ಇಟ್ಟಿದ್ರು.
ನೋಡಿ ಎಷ್ಟು ಚೆಂದ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಇವಳು ಓಡೋಡಿ ಬರ್ತಾಯಿದ್ಲು ಮುಂದೆಗಡೆ, ಬಿಕಾಸ್ ವಿಡಿಯೋದಲ್ಲಿ ನಾನು ಬರಲಿ ಅಂತ. ನಾವಿಲ್ಲಿ ಫೋಟೋ ಎಲ್ಲ ತಗೊಂಡು ಹೊರಡೋಷ್ಟೊತ್ತಿಗೆ ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಅಮ್ಮ ಅವರೆಲ್ಲ ಮುಂದೆ ಹೊರಟೋಗಿದ್ರು. ನಾನು, ನನ್ನ ತಂಗಿ ಹಾಗೆ ನನ್ನ ತಮ್ಮ ತನ್ಮಯ ಕೂಡ ಇಲ್ಲಿ 3 ಜನ ಮಾತ್ರ ಹಿಂದೆ ಉಳ್ಕೊಂಡ್ವಿ. ಸೊ ಏನಿಲ್ಲ, ಆ್ಯಂಡ್ ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಫುಲ್ ರಶ್ ಏನಿರಲಿಲ್ಲ. ನಿಧಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಥರ ಲೈಕ್ ಇಲ್ಲಿ ಇವಾಗಿಲ್ಲ, ಇವಾಗ ಸೇಮ್ ದೊಡ್ಡ ತಿರುಪತಿಯಲ್ಲಿ ಹೇಗೆ ಮಾಡಿದ್ದಾರೋ ಅದೇ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ರೂಮ್ಸ್ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಲೈಕ್ ಕೂಡಾಕಿದ್ರೆ ಮತ್ತೆ ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ. ಸೊ ಆ ಥರ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಇಷ್ಟು ಖಾಲಿಯಾಗಿ ಧರ್ಮಸ್ಥಳನ ನಾನು ನೋಡಿರೋದು ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ತುಂಬಾ ಖಾಲಿಯಾಗಿತ್ತು. ನಾವು ಅದಕ್ಕೆ ನೆಮ್ಮದಿಯಾಗಿ ದರ್ಶನ ಮಾಡಿದ್ವಿ ಇವತ್ತು. ಅಂದರೆ ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಅಮ್ಮ ಅವರೆಲ್ಲ ಮುಂದೆ ಹೋಗಿದ್ದಾರೆ. ಅದೊಂದೇ ಇದು. ಅವ್ರು ಆ್ಯಕ್ಚುಲಿ ಆಲ್ರೆಡಿ ದೇವಸ್ಥಾನದ ಒಳಗಡೆ ಇದ್ದಾರೆ. ನಾವಿನ್ನೂ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನೋಡ್ತಾ ಇರ್ಬೋದು ನೀವು, ಇಲ್ಲೊಂದು ದೇವರನ್ನ ತೊಗೊಂಡು ಹೋಗ್ತಾಯಿದ್ರು. ಈ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಮಾಮ, ನಮ್ಮ ಅತ್ತೆ ಅವರೆಲ್ಲ ಆಚೆ ಬಂದಿದ್ದರು. ಸೊ ಅವಾಗ ಅವ್ರು ಹೇಳಿದ್ರು, ಇವಾಗ ನೀವು ಲೇಟಾಗಿ ಬಂದಿದ್ದೀರಲ್ಲ, 1 ಅವರ್ ಇಲ್ಲಿ ದೇವಸ್ಥಾನದಲ್ಲೇ ಇವಾಗ ನೀವು ಕೂತ್ಕೊಂಡಿರಬೇಕು. ಯಾಕೆ ಅಂತಂದರೆ ಲೈಕ್ 1 ಅವರ್ ಕ್ಲೋಸ್ ಮಾಡ್ತಿದ್ದಾರೆ. ಬಟ್ ಆ ಥರ ಏನೂ ಇರಲಿಲ್ಲ, ಬೇಗನೆ ಹೊರಟೋದ್ವಿ. ಸೊ ಫೈನಲಿ ದೇವ್ರ ದರ್ಶನನೂ ಆಯಿತು. ಆ್ಯಂಡ್ ಅಲ್ಲೇ ಕೂತಿದ್ದೆದ್ದು ನಾವು ಮತ್ತೆ ಹೊರಡ್ತಾಯಿದ್ದೀವಿ. ನೋಡಿ, ಇವರೆಲ್ಲ ಆಚೆನೇ ಕೂತ್ಕೊಂಡಿದ್ದಾರೆ ನಮ್ಗೆ ವೆಯ್ಟ್ ಮಾಡಿಕೊಂಡು. ದೇವಸ್ಥಾನದ ಪಕ್ಕನೇ ಇರೋವಂತಹ ಹೋಟೆಲ್ಗೆ ನಾವು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಬಿಕಾಸ್ ಎಲ್ಲರಿಗೂ ಟಯರ್ಡ್ ಆಗಿತ್ತು ಆ್ಯಂಡ್ ಈವ್ನಿಂಗ್ ಕೂಡ ಆಗಿತ್ತು. ಈವ್ನಿಂಗ್ಸ್ ಲೈಕ್ ಕಾಫಿ ಇರಲೇಬೇಕಲ್ವಾ, ಸೊ ಬಂದ್ವಿ. ಆ್ಯಂಡ್ ಮತ್ತೆ ನಾವು ಪಾರ್ಕಿಂಗ್ ಲಾಟ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನೋಡ್ತಾ ಇರ್ಬೋದು ನೀವು, ಫುಲ್ಲು ರಾತ್ರಿ ಆಗೋಗಿತ್ತು. ಆ್ಯಂಡ್ ನಾವು ಇವಾಗ ಕುಕ್ಕೆಗೆ ಬಂದು ಆಲ್ಟ್ ಆಗಬೇಕು ಅಂದ್ಬಿಟ್ಟು ನಾವು ಈ ಒಂದು ರೂಮಲ್ಲಿ ನಾವು ಸ್ಟೇ ಆಗಿದ್ವಿ. ಬಿಕಾಸ್ ದೇವಸ್ಥಾನ ಇಷ್ಟೊತ್ತಿನಲ್ಲಿ ಓಪನ್ ಇರಲ್ಲಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ಕುಕ್ಕೆಯಲ್ಲಿ ಹಾಲ್ಟ್ ಆಗಿದ್ದೀವಿ. ಮತ್ತು ಇಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಆಚೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೋಗಿ ತಿನ್ಕೊಂಡು ಈಗ ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಮತ್ತೆ. ಆ್ಯಂಡ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಬೆಳಗ್ಗೆ ಆಗಿದೆ. ದೇವಸ್ಥಾನಕ್ಕೆ ಫಸ್ಟ್ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಇನ್ನೂ ಒಂದು ಪೂಜೆ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಬರಬೇಕು. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ನೀವೆಲ್ಲರೂ ನೋಡಿರ್ತೀರಲ್ವಾ. ಎಸ್, ಆ್ಯಂಡ್ ದೇವಸ್ಥಾನ ಮುಗಿಸ್ಕೊಂಡು ನಾವು ಪೂಜೆ ಮಾಡಿಸ್ಬೇಕಿತ್ತಲ್ಲ, ಅಲ್ಲಿಗೆ ಬಂದ್ವಿ. ಸೊ ಈ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ನಾವು ಲೈಕ್ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರೋ ಅಂತಹ ಫುಡ್ ಐಟಮ್ಸ್ ನಾವು ತಿನ್ನಬಾರ್ದು. ಸೊ ಅದಕ್ಕೋಸ್ಕರನೇ ಫಸ್ಟೇ ನಮಗೆ ತಿಂಡಿ ವ್ಯವಸ್ಥೆ, ಊಟ ವ್ಯವಸ್ಥೆ ಎಲ್ಲ ಇಲ್ಲೇ ಮಾಡಿರ್ತಾರೆ. ಸೊ ಇಲ್ಲಿ ಈ ಒಂದು ಊಟದಲ್ಲಿ ನಮಗೆ ಈರುಳ್ಳಿ, ಬೆಳ್ಳುಳ್ಳಿ ಏನೂ ಇರೋದಿಲ್ಲ. ಸೊ ನಾವು ಅದನ್ನೇ ಇವಾಗ ತಿನ್ಕೊಂಡು ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲ ಅಂದ್ರೂ ತಿನ್ಬೋದು ಅಂತ ಇಲ್ಲೇ ಗೊತ್ತಾಗಿದ್ದು. ಬಿಕಾಸ್ ತುಂಬ ಟೇಸ್ಟಿಯಾಗಿತ್ತು ತಿಂಡಿ ಚೆನ್ನಾಗಿತ್ತು ತಿಂಡಿ. ಆ್ಯಂಡ್ ಫೈನಲಿ ನಾವು ಪೂಜೆ ಮಾಡುವಂತಹ ಜಾಗಕ್ಕೆ ಬಂದ್ವಿ.
ಮಾಮ ಅವರು ಪೂಜೆ ಮಾಡ್ತಿದ್ದಾರೆ. ಏನು ಪೂಜೆ ಅಂತ ನೀವೆಲ್ಲರಿಗೂ ಗೊತ್ತಾಗ್ತಿರಲ್ಲ ಅನಿಸುತ್ತೆ. ಏನಪ್ಪ ಅಂತಂದರೆ ನಮ್ಮ ಒಂದು ಹಿರಿಯರು ಯಾರಾದರೂ ಸರ್ಪ ಏನಾದರೂ ಒಡೆದಾಕಿದ್ರೆ ಅಥವಾ ಏನಾದರೂ ಮಾಡಿದರೆ ಆ ದೋಷ ನಮ್ಮ ಮೇಲೆ ಬರಬಾರ್ದು ಅಂತ ಇಲ್ಲೊಂದು ಪೂಜೆ ಮಾಡಿಸ್ಬೇಕು ಅಂತ ನಾವು ಬಂದಿದ್ದಿದ್ದು. ಸೊ ಅದಕ್ಕೋಸ್ಕರ ಆ ಒಂದು ಸರ್ಪಗಳಿಗೆ ಶಾಂತಿ ಮಾಡಿಸ್ಬೇಕು ಅಂತ ನಾವು ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಎಲ್ಲನೂ ಶಾಂತಿ ಮಾಡಿಸ್ತಾ ಇದ್ದೀವಿ. ಬಿಕಾಸ್ ದೇವ್ರ ಶಾಪ ಇರಬಾರ್ದಲ್ವ. ಸೊ ಅದಕ್ಕೋಸ್ಕರ ನನಗೊಂದು ಪಿಂಪಲ್ ಅರೈಸ್ ಆಗಿಬಿಟ್ಟಿದೆ ನೋಡಿ. ಲೈಕ್ ಫಸ್ಟ್ ಇರಲಿಲ್ಲ, ಇವಾಗ ಒಂದು ಕಾಣಿಸ್ತಾ ಇದೆ. ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಫ್ರೆಶ್ ಅಪ್ ಆದ್ವಿ. ಸೊ ಆಮೇಲೆ ನಾನು ನನ್ನ ತಂಗಿ ಮತ್ತು ತನ್ಮಯ್ ನಾವು ಇಲ್ಲಿ ಒಂದು ಕಾಫಿ ಕುಡಿಯೋಣ ಅಂತ ಬಂದಿದ್ವಿ ಹೋಟೆಲ್ಗೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ, ನಾವು ಯಾವುದೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಊಟನ ನಾವು ತಗೊಂಡಿರಲಿಲ್ಲ. ಎಲ್ಲ ಲೈಕ್ ಹೇಳಿದ್ರೆ ಅದೇ ಥರ ಮಾಡಿಕೊಡ್ತಾರೆ. ಎಸ್, ನಾವು 3 ಜನ ಒಂಥರ ಪಾರ್ಟ್ನರ್ಸ್ ಥರ, ಲೈಕ್ ಎಲ್ಲೋದ್ರೂ ಯಾರನ್ನೂ ಬಿಟ್ಟೋಗ್ತಾ ಇರಲಿಲ್ಲ. ಅವರೆಲ್ಲ ಲೈಕ್ ರೂಮಲ್ಲೇ ಇದ್ದರು, ನಾವು ಮಾತ್ರ ಇಲ್ಲಿ ಓಡಾಡಿಕೊಂಡು ಆರಾಮಾಗಿ ಇದು ಮಾಡ್ತಾಯಿದ್ವಿ. ಸೊ ಫೈನಲಿ ಮತ್ತೆ ಬಂದು ಫ್ರೆಶಪ್ ಆಗಿ ಇವಾಗ ಮತ್ತೆ ಎಲ್ಲರೂ ಊಟ ತಿನ್ನೋದಕ್ಕೆ ಅಂತ ಆಚೆ ಹೋಗಿ ಬಂದು ಇವಾಗ ಜ್ಯೂಸ್ ಕುಡಿತಾ ಇದ್ದೀವಿ. ಈ ನೈಟ್ಸ್ ಎಲ್ಲ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ಲಿ ಇದ್ದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಇಷ್ಟ ಆಗುತ್ತೆ. ಆ್ಯಂಡ್ ಇವತ್ತು RCB ಮ್ಯಾಚ್ ಕೂಡ ಇತ್ತು. ಸೊ ಇಲ್ಲೇ ನಾವು ಸ್ಟೇ ಆಗಿದ್ವಲ್ಲ, ಅಲ್ಲೇ ಕೂಡ ಮ್ಯಾಚ್ ಕೂಡ ನೋಡಿದ್ವಿ ಎಲ್ಲರೂ. ಆ್ಯಂಡ್ ಅವತ್ತಂತೂ RCB ಅವರು ಫುಲ್ಲು ಚೆನ್ನಾಗಿ ಹೊಡಿತಾಯಿದ್ರು. ಇನ್ನು ಮೊಬೈಲಲ್ಲಿ ನೋಡ್ಕೊಂಡು ಕೂತ್ಕೊಂಡಿದ್ದ RCB ಮ್ಯಾಚ್ನ. ಆ್ಯಂಡ್ ಮತ್ತೆ ಎಲ್ಲ ಆದಮೇಲೆ ನೈಟ್ ಒಂದು ಎಷ್ಟಾಗಿತ್ತು ಅಂತಂದರೆ ಒಂದು 11 o'clock 12 o'clock ಆಗಿತ್ತು. ಆ ಟೈಮಿಗೆ ನಾವು ಇಲ್ಲಿ ನೂಡಲ್ಸ್ ತಿನ್ನೋದಕ್ಕೆ ಅಂತ ಬಂದಿದ್ವಿ. ಇನ್ನೂ ಎಷ್ಟು ಜನ ಇದ್ದಾರೆ ನೋಡಿ. ನಾವು 11 o'clock ಅಂತ ಟೈಮಲ್ಲೆಲ್ಲ ನಾವು ನಿದ್ದೆ ಮಾಡ್ತಿರ್ತೀವಿ, ಬಟ್ ಇಲ್ಲೆಲ್ಲ ನೋಡಿ ಎಷ್ಟು ಜನ ಎದ್ದಿರ್ತಾರೆ ಅಷ್ಟೊತ್ತಿನಲ್ಲೂ ಕೂಡ. ಸೊ ಇಲ್ಲಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹಾಗೆ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು ಅಷ್ಟೊತ್ತಿನಲ್ಲಿ. ಸುಮ್ಮನೆ ವಾಕ್ ಅಂತ ಬಂದ್ವಿ. ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಬಿಕಾಸ್ ಮತ್ತೆ ಬೆಳಗ್ಗೆ ಒಂದು ಪೂಜೆ ಇತ್ತು. ಸೊ ಅದಕ್ಕೋಸ್ಕರ ನಾವು ಮತ್ತೆ ಅಲ್ಲೇ ಆಲ್ಟ್ ಆಗಿದ್ವಲ್ಲ, ಸೊ ಅದಕ್ಕೋಸ್ಕರ ನೋಡಿ. ನಮ್ಮ ಮಾಮ ಅವರು ಕೂಡ ಅಷ್ಟೇ ಫುಲ್ ರೆಸ್ಟ್ ಮಾಡ್ತಿದ್ದಾರೆ. ದೇವಸ್ಥಾನ ಮುಂದೆ ಕೂತ್ಕೊಂಡಿದ್ದೀವಿ ನಾವು. ಇದು ಮತ್ತೆ ಬೆಳಗ್ಗೆ ಪೂಜೆಗೆ ನಾವು ಬಂದಿದ್ದು. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಮಾಮ ಅವರು ಮಾಡ್ತಿದ್ದಾರೆ. ಅಲ್ಲೊಂದು ಹುಡುಗಿ ಅಂತೂ ನಮಗೆ ಸಿಕ್ಕಿದ್ಲು. ಎಷ್ಟು ಕ್ಯೂಟಾಗಿದ್ಲು ಅಂತಂದರೆ ನೀವೇ ನೋಡಿ, ಎಷ್ಟು ಕ್ಯೂಟಾಗಿ ಮಾತಾಡ್ತಿದ್ಲು ಅಂತಲೂ ನೀವು ನೋಡ್ತಾ ಇರ್ಬೋದು. ಮತ್ತೆ ಇವಾಗ ನಾವು ಫೈನಲಿ ದೇವಸ್ಥಾನಕ್ಕೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಪೂಜೆ ಮುಗಿಸ್ಕೊಂಡು, ಇವತ್ತಿನ ಪೂಜೆ ಎಲ್ಲ ಮುಗೀತು. ಫೈನಲಿ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಇನ್ನೊಂದು ಸತಿ ಅಲ್ಲಿಂದ ನಾವು ಹೊರಡಬೇಕು. ದೇವ್ರ ದರ್ಶನ ಮಾತ್ರ ಚೆನ್ನಾಗಾಯಿತು. ಆ್ಯಕ್ಚುಲಿ ನನ್ನ ಹಿಂದೆಗಡೆ ಅಷ್ಟೊಂದು ಹೂವು ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ನೋಡ್ತಾ ನನಗೆ ವಿಡಿಯೋ ನೋಡ್ಬೇಕಾದ್ರೇ ಗೊತ್ತಾಗಿದ್ದು ನನ್ನ ತಲೆಯಲ್ಲಿ ಅಷ್ಟೊಂದು ಹೂವು ಮುಡ್ಕೊಂಡಿದ್ದೀನಿ ಅಂತ.
ಎಲ್ಲೋದ್ರೂ ಪ್ರಸಾದ ಅಂತೂ ಮ್ಯಾಂಡೇಟ್ರಿ ಅಲ್ವಾ, ಸೊ ಅದಕ್ಕೋಸ್ಕರ ನಾವು ಪ್ರಸಾದ ಅಂತೂ ಮಿಸ್ ಮಾಡಲ್ಲ. ಎಲ್ಲೋದ್ರೂ ಪ್ರಸಾದ ತಗೊಂಡು ನಾವು ಹೊರಡ್ತೀವಿ. ನಮ್ಮ ತನ್ಮಯ ಔಟ್ಫಿಟ್ ಅಂತೂ ತುಂಬ ಸೂಪರಾಗಿದೆ ಅಲ್ವಾ. ಆ್ಯಕ್ಚುಲಿ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ. ನಮಗಂತೂ ಫುಲ್ಲು ಬಿಸಿಲಾಗೋಗಿತ್ತು, ಹೋಗೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಈಗ ವಾಪಸ್ ನಾವು ಮತ್ತೆ ಹೊರಡ್ತಾ ಇದ್ದೀವಿ. ಹೀಗೆ ಹೋಗೋ ರೋಡಲ್ಲಿ ನಾವು ನಿಲ್ಲಿಸಿದ್ವಿ ಬಿಕಾಸ್ ಎಲ್ಲರಿಗೂ ಹೊಟ್ಟೆ ಹಸಿವಾಗಿತ್ತು ಅಂತ. ಹೊಟ್ಟೆ ಹಸಿವೇನಾಗಿರಲಿಲ್ಲ, ಬಟ್ ಲೈಕ್ ಏನೋ ಒಂಥರ ಟಯರ್ಡ್ನೆಸ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಅಲ್ಲೇನೇನು ಸಿಗುತ್ತೋ ಅದೆಲ್ಲ ನಾವು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಏನು ಹತ್ತತ್ರ ಊರ ಹತ್ರ ಬಂದಿದ್ವಿ. ಆ್ಯಂಡ್ ಇಲ್ಲಿ ಊಟ ಮಾಡಿ ನಾವು ಈ ಒಂದು ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಸೊ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗೇ ಆಗಿರುತ್ತೆ. ಸೊ ಹೇಗಿತ್ತು ನಮ್ಮ ಒಂದು ಜರ್ನಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ಥರ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. See you in the next vlog. Until then, bye bye.